ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ನೋಡಿ ಈ ಥರ ಬೀಡನ್ನ ಯೂಸ್ ಮಾಡಿ ಯಾವ ರೀತಿ ಕುಚ್ಚನ್ನ ಕಟ್ಟೋದು ಸಿಂಪಲ್ಲಾಗಿ ಈಸಿಯಾಗಿ ಕಟ್ಟೋ ಥರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಈ ಥರ ನೀಡಲ್ಗೆ ನೋಡಿ ಈ ಥರ ಸ್ಮಾಲ್ ನೀಡಲ್ಗೆ 70 ಎಳೆ ದಾರನ ಈ ಥರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಈ ಥರ ಸ್ಟಿಚ್ಚಿಂಗ್ದು ನೀಡಲ್ಗೆ ನಾನು ಈ ಥರ ದಾರನ ಸೇರಿಸಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗು ನೋಡಿ, ಇಲ್ಲಿ ನಾವು ಎಷ್ಟು ಬೇಕಷ್ಟನ್ನ ನೋಡಿಕೊಂಡು ಗ್ಯಾಪ್ ಮಾಡಿಕೊಂಡು ನಾವು ಇದನ್ನ ಬೀಡನ್ನ ಇಟ್ಕೊಳ್ಳೋದು. ನೋಡಿ, ನೀಡಲ್ನ ಕೆಳಗಡೆಯಿಂದ ತೊಗೊಬರಬೇಕು. ನೋಡಿ, ನೀಡಲ್ನ ಕೆಳಗಡೆಯಿಂದ ತಂದು ಅದಕ್ಕೆ ಬೀಡನ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ಎಳೆದಿಟ್ಕೊಂಡು ನೋಡಿ ಈ ಥರ ಸೇರಿಸ್ತಾ ಬರಬೇಕು. ಈ ಥರ ಸೇರಿಸಿ ನೋಡಿ, ನಮಗೆ ಎಷ್ಟು ಉದ್ದ ಕುಚ್ಚಬೇಕು ಅಷ್ಟುದ್ದ ನೋಡಿಕೊಂಡು ನೋಡಿ ಈ ಥರ ನೀಟಾಗಿ ಮಾಡಿ ಇಟ್ಕೊಂಡಿಡಿ. ನೋಡಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಹಾಕಿ ಮೇಲ್ಗಡೆ ತರಬೇಕು. ನೋಡಿ ಈ ಥರ ತಂದು ನೋಡಿ ಇದನ್ನು ಸೇರಿಸಿ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಕೆಳಗಡೆಯಿಂದ ಒಂದು ರೌಂಡು ನೀಡಲ್ ತೊಗೊಂಡು ಬಂದು ನೋಡಿ ಈ ಥರ ಒಂದೆಳೆನ ಈ ಥರ ಸುತ್ತಬೇಕು. ಥ್ರೆಡ್ನ ಸುತ್ತಿ ಇವಾಗ ನಾವು ಟೈಟಾಗಿ ಇದನ್ನು ಎಳ್ಕೋಬೇಕು. ಮತ್ತು ನೋಡಿ ನೀಡಲ್ನ ಕೆಳಗಡೆಯಿಂದ ಹಾಕಿ ಮತ್ತು ಇದರಲ್ಲಿ ಒಂದು ಸಲ ಸುತ್ತಿ ನಾವು ಮತ್ತೆ ಟೈಟ್ ಮಾಡ್ಕೋಬೇಕು. ಮತ್ತು ನೋಡಿ ಇದನ್ನು ನಾವು ಈ ಥರ ನಮಗೆ ಎಷ್ಟು ಎಳೆ ಬೇಕು ಅಷ್ಟು ನಾವು ಈ ಥರ ಸುತ್ಕೋಬೇಕು. ಈ ಥರ ಸುತ್ತಕೊಂಡ್ರೆ ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಮತ್ತು ನೀಡಲ್ನ ನೋಡಿ ಕೆಳಗಡೆಯಿಂದ ತೊಗೊಂಡು ಬರಬೇಕು. ಕೆಳಗಡೆಯಿಂದ ತಂದು ನೋಡಿ ಇವಾಗ ಇಲ್ಲಿ ಬಂದಿದೆಯಲ್ಲ ಥ್ರೆಡ್ಡು, ಅದ್ರ ಪಕ್ಕನೇ ಹೋಗಬೇಕು. ಪಕ್ಕನೇ ಹೋಗಿ ನೋಡಿ ನೀಡಲ್ನ ಮಧ್ಯ ಬರೋ ಥರ ಎಳ್ಕೋಬೇಕು. ಮಧ್ಯ ಬರೋ ಥರ ಎಳ್ಕೊಂಡು ನೋಡಿ ಈ ಥರ ಎಳ್ಕೋಬೇಕು. ನೋಡಿ ಇವಾಗ ನಮಗೆ ಲೆಂತು ಕುಚ್ಚೋದು ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿಕೊಂಡು ಎಲ್ಲ ಒಂದೇ ಲೆವೆಲಲ್ಲಿ ಬರೋ ಥರ ಕಟ್ ಮಾಡ್ಕೋಬೇಕು. ಮತ್ತು ನೋಡಿ ಇನ್ನೊಂದು ತೋರಿಸ್ತೀನಿ. ನೋಡಿ ನೀಡಲ್ನ ಕೆಳಗಡೆಯಿಂದ ಸ್ಯಾರಿಗೆ ಕೆಳಗಡೆಯಿಂದ ಹಾಕಬೇಕು. ಮತ್ತು ನೋಡಿ ಇದನ್ನ ನೀಡಲ್ನ ಫಸ್ಟೇ ತೊಗೊಂಬಿಡಿ. ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ನೀಡಲ್ಗೆ ಈ ಥರ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಇದನ್ನು ಸ್ವಲ್ಪ ಇದು ಟೈಟ್ ಇರುತ್ತೆ, ಈ ಥರ ದುಕ್ಕೊಳ್ಳಿ. ನೋಡಿ ಈ ಥರ ಹಾಕೋಬೇಕು. ನಮಗೆ ನೋಡಿಕೊಂಡು ನಮಗೆ ಎಷ್ಟು ದಾರ ಕೆಳಗಡೆ ಬೇಕು ಅಷ್ಟನ್ನು ನೋಡಿಕೊಂಡು ನೋಡಿ ಇವಾಗ ಎರಡೂ ಒಂದೇ ಲೆವೆಲ್ ಮಾಡಿಕೊಂಡು ನೀಟಾಗಿ ಹಿಡಿದಿಟ್ಕೋಬೇಕು. ಮತ್ತು ನೀಡಲ್ನ ನೋಡಿ ಕೆಳಗಡೆಯಿಂದ ತಂದು ಮೇಲ್ಗಡೆಗೆ ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೊಂಡು ಮತ್ತು ನೋಡಿ ನೀಡಲ್ನ ಹಿಂಗೆ ಹಾಕಿ ನೋಡಿ ಈ ಥರ ಒಂದು ರೌಂಡ್ ಬರಬೇಕು. ಈ ಥರ ಒಂದು ರೌಂಡ್ ಬಂದಾದಮೇಲೆ ಮತ್ತೆ ನೋಡಿ ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ಕೋಬೇಕು. ಸುತ್ಕೊಂಡಾದಮೇಲೆ ಮತ್ತೆ ಕೆಳಗಡೆಯಿಂದ ನೀಡಲ್ ತಂದು ಪಕ್ಕದಲ್ಲಿ ಹೋಗಿ ನಾವು ನೀಡಲ್ನ ಎಳ್ಕೋಬೇಕು. ಎಳ್ಕೊಂಡು ನೋಡಿ ನಮಗೆ ಒಂದೇ ಲೆವೆಲಲ್ಲಿ ಕುಚ್ಚೆಲ್ಲ ಬರೋ ಥರ ನೋಡಿಕೊಂಡು ನೋಡಿ ಈ ಥರ ಕಟ್ ಮಾಡಬೇಕು. ನೋಡಿ ನಾನು ಇಲ್ಲಿ ರಾಮ ಗ್ರೀನು ಮತ್ತು ಪರ್ಪಲ್ ಇದೆ, ನಾನು ಹಂಗಾಗಿ ಎರಡೂ ಕಲರ್ನ ಮಾಡ್ತಿದ್ದೀನಿ. ನೋಡಿ ಈ ಥರ ಡಿಸೈನ್ ಕಾಣಿಸ್ತಿದೆ. ನೋಡಿ ಈ ಥರ ನೀವು ಈಸಿಯಾಗಿ ನೀವು ಈ ಡಿಸೈನ್ನ ಮಾಡ್ಕೋಬೋದು. ನಾನು ಸ್ಯಾರಿ ಫುಲ್ಲು ಹಾಕಾದ್ಮೇಲೆ
ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಡಿಸೈನ್ ನೋಡಿ. ನಾನು ಸ್ಯಾರಿ ಫುಲ್ಲು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲುಕ್ ಕೊಡ್ತಿದೆ ಡಿಸೈನ್. ಇದು ತುಂಬ ಚೆನ್ನಾಗೂ ಬರುತ್ತೆ. ನಾವು ಬೇಬಿ ಕುಚ್ಚು ಕಟ್ಕೊಡ್ತೀವಿ ಕಟ್ರಿ ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ನಾವು ಈ ಥರ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು 4 ಕುಚ್ಚನ್ನ ಒಂದೊಂದು ಕಲರ್ನ ಕಟ್ಕೊಂಡಿದ್ದೀನಿ. ನೀವು 2 ಬೇಕಾದರೂ ಕಟ್ಕೋಬೋದು, ಇಲ್ಲಾಂದರೆ 3 ಕುಚ್ಚನಾದರೂ ಕಟ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಜರಿ ಥ್ರೆಡ್ನ ಕಟ್ಟೋದ್ರಿಂದ ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಗಂಟು ಏನು ಕಾಣಿಸೋಲ್ಲ, ನೀಟಾಗಿ ಕಾಣಿಸುತ್ತೆ, ಕುಚ್ಚುಗಳು ಚೆನ್ನಾಗಿ ಬರುತ್ತೆ. ಮತ್ತು ಕಮ್ಮಿ ಟೈಮಲ್ಲೂ ಕೂಡ ನಾವು ಈ ಡಿಸೈನ್ನ ಫಾಸ್ಟಾಗಿ ಮಾಡ್ಕೋಬೋದು. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಬೇಗ ಮಾಡ್ಕೋಬೋದು. ಈ ಡಿಸೈನ್ಗೆ 250 to 300 ಚಾರ್ಜ್ ಮಾಡ್ಕೋಬೋದು. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.